Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 10ನೇ ತಾರೀಕು ಯಾವ್ದೆಲ್ಲ ಇಶ್ಯೂಸ್ಗಳು ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ಯಾವ್ದೆಲ್ಲ ಟಾಪಿಕ್ ಅನ್ನ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡಿದ್ರೆ, ಮೊದಲನೆಯ ಟಾಪಿಕ್ ಆಗಿ ಮಿಥುನ್ ಅನ್ನುವಂತಹ ಒಂದು ಸ್ಪೀಸೀಸ್ ನ್ಯೂಸ್ ಅಲ್ಲಿದೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಂತರ ಈ ಸಮುದ್ರ ಪ್ಲಾಟ್ಫಾರ್ಮ್ ಅನ್ನ ಈಗಷ್ಟೇ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಂತರ ತೋಟಿ ಟ್ರೈಬ್ಸ್, ತೆಲಂಗಾಣದ ಟ್ರೈಬ್ಸ್ ಇವರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ, ಹಾಗಾಗಿ ನ್ಯೂಸ್ ಅಲ್ಲಿದೆ. ನಂತರ ಫಲ್ಕುರಿ ಎಂಬ್ರಾಯ್ಡ್ರಿ ನ್ಯೂಸ್ ಅಲ್ಲಿದೆ. ನೆಕ್ಸ್ಟ್ ರಸುಲಾ ಗ್ರಿಸಿಯೋ ಪುರ್ಪುರಾಟ, ಇದು ಮಶ್ರೂಮ್ ಸ್ಪೀಸಸ್, ಇದು ಕೂಡ ನ್ಯೂಸ್ ಅಲ್ಲಿದೆ. ಸೊ ಇದಿಷ್ಟರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಮೊದಲನೆಯ ಸ್ಪೀಸೀಸ್ ಇಂದ ಸ್ಟಾರ್ಟ್ ಮಾಡೋಣ. ಎನ್ವಿರಾನ್ಮೆಂಟ್ ನ ಅಡಿಯಲ್ಲಿ ನಾವು ಇದನ್ನ ನೋಡ್ಕೊಳ್ಬಹುದಾಗತ್ತೆ. ಸೊ ಮೊದಲನೇದಾಗಿ ಮಿಥುನ್ ಅನ್ನೋದು ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಫೂಟ್ ಅಂಡ್ ಮೌತ್ ಡಿಸೀಸ್ ಇದರಿಂದಾಗಿ ಅರುಣಾಚಲ್ ಪ್ರದೇಶನ ದಿಬಾಂಗ್ ವ್ಯಾಲಿಯಲ್ಲಿ 20ಕ್ಕೂ ಹೆಚ್ಚಿನ ಮಿಥುನ್ ಸ್ಪೀಸೀಸ್ಗಳು ಸಾವನ್ನಪ್ಪಿರೋದನ್ನ ನಾವು ನ್ಯೂಸ್ ಅಲ್ಲಿ ನೋಡಿದ್ದೀವಿ. ಸೊ ಹಾಗಾಗಿ ಮಿಥುನ್ ಸ್ಪೀಸೀಸ್ ನ್ಯೂಸ್ ಅಲ್ಲಿದೆ. ಸೊ ಮೊದಲಿಗೆ ಈ ಒಂದು ಟಾಪಿಕ್ ನ ಅಡಿಯಲ್ಲಿ ಮಿಥುನ್ ಸ್ಪೀಸೀಸ್ ಅಂದ್ರೆ ಏನು ಅಂತ ನೋಡೋಣ. ನಂತರದಲ್ಲಿ ನಾವು ಫೂಟ್ ಅಂಡ್ ಮೌತ್ ಡಿಸೀಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಮಿಥುನ್ ಅನ್ನುವಂತಹ ಸ್ಪೀಸೀಸ್ ಬಗ್ಗೆ ನೋಡ್ಕೊಂಡ್ರೆ, ಇದನ್ನ ಕ್ಯಾಟಲ್ ಆಫ್ ದ ಮೌಂಟೈನ್ ಅಂತ ಕೂಡ ಕರೀತಾರೆ. ಅಂಡ್ ಆಲ್ಸೋ ವೈಲ್ಡ್ ಇಂಡಿಯನ್ ಗೋಡ್ ಅಥವಾ ಬೈಸಾನ್ ಅಂತ ಕೂಡ ಕರೀತಾರೆ. ಸೊ ಇದು ಸೆಮಿ ಡೊಮೆಸ್ಟಿಕೇಟೆಡ್ ಬೋವೈನ್ ಸ್ಪೀಸೀಸ್ಗೆ ಸೇರುತ್ತೆ. ಅಂಡ್ ಇದನ್ನ ಗಾಯಲ್ ಅಂತ ಕೂಡ ಕರೀತಾರೆ. ಲೋಕಲ್ ಆಗಿ ಇದನ್ನ ಗಾಯಲ್ ಅಂತ ಹೇಳಿ ಕರೆಯಲಾಗತ್ತೆ. ಅಂಡ್ ಇಂಡಿಯನ್ ಗೋಡ್ ಮತ್ತೆ ಬೈಸನ್ ಬಗ್ಗೆ ನಾವು ಹಿಂದಿನ ವಿಡಿಯೋಸ್ ಅಲ್ಲಿ ನೋಡಿದೀವಲ್ಲ, ಅದ್ರದ್ದು ಡಿಸೆಂಡೆಂಟೇ ಈ ಒಂದು ಮಿಥುನ್ ಅನ್ನುವಂತಹ ಸ್ಪೀಸೀಸ್. ಯಥೇಚ್ಛವಾಗಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಯೂಶಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಲ್ಲಿ ನಾವು ಈ ಒಂದು ಸ್ಪೀಸೀಸ್ ಅನ್ನ ನೋಡಬಹುದಾಗತ್ತೆ. ಸೊ ಈ ಸ್ಪೀಸೀಸ್ ಗಳು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಸಿಗುತ್ತೆ, ಬಟ್ ಯಥೇಚ್ಛವಾಗಿ ಅರುಣಾಚಲ್ ಪ್ರದೇಶಲ್ಲಿ ಇರುವಂತಹ ಸ್ಪೀಸೀಸ್. ಅರುಣಾಚಲ್ ಪ್ರದೇಶಲ್ಲಿ ಯಥೇಚ್ಛ ಅಂದ್ರೆ ಅದರ ಪಾಪ್ಯುಲೇಷನ್ ಹೆಚ್ಚಿನದಾಗಿ ನಾವು ಅರುಣಾಚಲ್ ಪ್ರದೇಶಲ್ಲಿ ನೋಡಬಹುದಾಗುತ್ತೆ. ಅಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ಇಂಡಿಯಾ, ಬೇರೆ ಎಲ್ಲಿ ನಾವು ಈ ಒಂದು ಸ್ಪೀಸೀಸ್ ಅನ್ನ ನೋಡಬಹುದು ಅಂದ್ರೆ, ಚೀನಾದಲ್ಲಿ ನೋಡಬಹುದು. ಅಂಡ್ ಸೌತ್ ಈಸ್ಟ್ ಏಷ್ಯಾ ಲೈಕ್ ಬಾಂಗ್ಲಾದೇಶ ಆಗಿರಬಹುದು, ಮಯನ್ಮಾರ್ ಆಗಿರಬಹುದು, ಭೂತಾನ್ ಆಗಿರಬಹುದು, ಹೀಗೆ ಬೇರೆ ಬೇರೆ ರೀಜನ್ಸ್ ಅಲ್ಲಿ ನಾವು ಈ ಒಂದು ಮಿಥುನ್ ಸ್ಪೀಸೀಸ್ ಅನ್ನ ಕಾಣಬಹುದಾಗತ್ತೆ. ಅಂಡ್ ಆಲ್ಸೋ ಅರುಣಾಚಲ್ ಪ್ರದೇಶ್ ಮತ್ತೆ ನಾಗಾಲ್ಯಾಂಡಿನ ಸ್ಟೇಟ್ ಅನಿಮಲ್ ಮಿಥುನ್. ಸೊ ಮಿಥುನ್ ಅನಿಮಲ್ ಅನ್ನ ಅಂದ್ರೆ ಅದು ಭೂಮಿಗೆ ಬಂದಂತಹ ದಿನವನ್ನ ಆಚರಿಸೋದಕ್ಕೋಸ್ಕರ ಅಥವಾ ಅದ ಬರ್ತ್ ನ ಆಚರಿಸೋದಕ್ಕೋಸ್ಕರ ಒಂದು ಫೆಸ್ಟಿವಲ್ ನ ಮಾಡ್ತಾರೆ. ಯಾರು ಆ ಫೆಸ್ಟಿವಲ್ ನ ಮಾಡೋದು ಅಂತ ಹೇಳಿದ್ರೆ, ಆದಿ ಟ್ರೈಬ್ಸ್ ಅಂತ ಇದ್ದಾರೆ. ಸೊ ಈ ಆದಿ ಟ್ರೈಬ್ಸ್ ಗಳು ಈ ಮಿಥುನ್ ಅನಿಮಲ್ ಇದೆಯಲ್ಲ, ಇದು ಭೂಮಿಗೆ ಬಂದಂತಹ ದಿನವನ್ನ ಆಚರಿಸೋದಕ್ಕೋಸ್ಕರ ಸೌಲುಂಗ್ ಅನ್ನುವಂತಹ ಒಂದು ಫೆಸ್ಟಿವಲ್ ನ ಮಾಡ್ತಾರೆ. ಸೌಲುಂಗ್ ಅನ್ನುವಂತಹ ಫೆಸ್ಟಿವಲ್. ಸೊ ಈ ಸೌಲುಂಗ್ ಫೆಸ್ಟಿವಲ್ ನ ಅರುಣಾಚಲ್ ಪ್ರದೇಶದಲ್ಲಿ ಆಚರಿಸಲಾಗುತ್ತೆ. ಅಂಡ್ IUCN ಕೆಟಗರಿಯಲ್ಲಿ ವಲ್ನರಬಲ್ ಅಂಡರ್ ಅಲ್ಲಿ ಈ ಸ್ಪೀಸೀಸ್ ಅನ್ನ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತಿದೆ. ಸೊ ಇನ್ನು ಯಾವ ಡಿಸೀಸ್ ಇಂದ ಈ ಸ್ಪೀಸೀಸ್ ಡಿಕ್ಲೈನ್ ಆಗ್ತಿದೆ ಪಾಪ್ಯುಲೇಷನ್? ಫೂಟ್ ಅಂಡ್ ಮೌತ್ ಡಿಸೀಸ್ ಇಂದ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿರೋದನ್ನ ಕಾಣಬಹುದಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಫೂಟ್ ಅಂಡ್ ಮೌತ್ ಡಿಸೀಸ್ ಇಂದ 20 ಸ್ಪೀಸೀಸ್ ಗಳು ಸಾವನ್ನಪ್ಪಿರೋದ್ರಿಂದ ನಮ್ಗೆ ಎಕ್ಸಾಮ್ ಅಲ್ಲಿ ಫೂಟ್ ಅಂಡ್ ಮೌತ್ ಡಿಸೀಸ್ ನ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೊಂದು ವೈರಲ್ ಡಿಸೀಸ್. ಸೊ ವೈರಸ್ ಇಂದ ಸ್ಪ್ರೆಡ್ ಆಗುತ್ತೆ. ಯೂಶಲಿ ಕ್ಯಾಟಲ್ ಆಗಿರಬಹುದು, ಶೀಪು, ಕ್ಯಾಮಲ್ಸ್, ಕ್ಯಾಮೆಲಾಯ್ಡ್ಸ್, ಡೀರ್ಸ್, ಪಿಕ್ಸ್, ಈ ರೀತಿಯಾದಂತಹ ಸ್ಪೀಸೀಸ್ ಗಳಿಗೆ ಈ ಒಂದು ಫೂಟ್ ಅಂಡ್ ಮೌತ್ ಡಿಸೀಸ್ ಅಟ್ಯಾಕ್ ಆಗುತ್ತೆ. ಸೊ ಹಾಗಿದ್ರೆ ಕುದುರೆಗೆ ಆಗುತ್ತಾ ಅಥವಾ ಜೀಬ್ರಾಗೆ ಆಗುತ್ತಾ ಅಂದ್ರೆ ನೋ, ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಕ್ಲೋವೆನ್ ಹೋಫುಟ್ ಸ್ಪೀಸೀಸ್ ಗಳಿಗೆ ಮಾತ್ರ ಅಟ್ಯಾಕ್ ಆಗೋದು. ಕ್ಲೋವೆನ್ ಓಫುಡ್ ಸ್ಪೀಸೀಸ್ ಗಳಿಗೆ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಕುದುರೆ ಆಗಿರಬಹುದು ಅಥವಾ ಜೀಬ್ರಾ ಆಗಿರಬಹುದು, ಅದಕ್ಕೆ ಅಟ್ಯಾಕ್ ಆಗೋದಿಲ್ಲ. ಅಂಡ್ ಇದು ಆಪ್ಟೋ ವೈರಸ್ಗೆ ಸೇರಿರುವಂತಹ ವೈರಸ್. ಆಪ್ಟೋ ವೈರಸ್ ನಿಂದ ಹರಡುತ್ತೆ.
ಆಪ್ಟೋ ವೈರಸ್ ನೆನಪಿರ್ಬೇಕಾಗುತ್ತೆ. ಆಪ್ಟೋ ವೈರಸ್ ಇಂದ ಈ ಒಂದು ಡಿಸೀಸ್, ಫುಟ್ ಅಂಡ್ ಮೌತ್ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಅಂಡ್ ಇದು ಹ್ಯೂಮನ್ಸ್ ಗೆ ಸ್ಪ್ರೆಡ್ ಆಗಲ್ಲ. ಈವನ್ ದೋ ಅವರು ಜನಗಳು ಮೀಟ್ ಅನ್ನ ತಿಂದಾಗ, ಅಂದ್ರೆ ಡಿಸೀಸ್ ಇರುವಂತಹ ಮೀಟ್ ಅನ್ನ ತಿಂದ್ರೂ ಕೂಡ ಫುಟ್ ಅಂಡ್ ಮೌತ್ ಡಿಸೀಸ್ ಅನಿಮಲ್ ಇಂದ ಮನುಷ್ಯರಿಗೆ ಹರಡುದಿಲ್ಲ, ಬಟ್ ಅನಿಮಲ್ ಇಂದ ಅನಿಮಲ್ ಗೆ ಹರಡುತ್ತೆ. ಅಂಡ್ ಇದು ಟ್ರಾನ್ಸ್ ಬೌಂಡರಿ ಅನಿಮಲ್ ಡಿಸೀಸ್, ಹೆಚ್ಚಾಗಿ ಲೈಫ್ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ನಾನು ಆಗ್ಲೇ ಹೇಳ್ದ ಹಾಗೆ ಮಾನವರಿಗೆ ಇದು ಸ್ಪ್ರೆಡ್ ಆಗೋದಿಲ್ಲ. ಈವನ್ ದೋ ಇನ್ಫೆಕ್ಟೆಡ್ ಅನಿಮಲ್ಸ್ ಗಳನ್ನ ಕನ್ಸ್ಯೂಮ್ ಮಾಡಿದ್ರು ಕೂಡ ಹ್ಯೂಮನ್ಸ್ ಗೆ ಸ್ಪ್ರೆಡ್ ಆಗದೆ ಇರೋದನ್ನ ನಾವು ಕಾಣಬಹುದಾಗುತ್ತೆ. ಈವನ್ ಕಂಟಾಮಿನೇಟೆಡ್ ಫೀಡ್ ತಿಂದಾಗ ಅಥವಾ ಕಂಟಾಮಿನೇಟೆಡ್ ಮಿಲ್ಕ್ ನ ಕುಡಿದಾಗ ಕೂಡ ಇದು ಅನಿಮಲ್ಸ್ ಗೆ, ಒಂದ್ ಅನಿಮಲ್ ಇಂದ ಇನ್ನೊಂದು ಅನಿಮಲ್ ಗೆ ಸ್ಪ್ರೆಡ್ ಆಗುತ್ತೆ. ರೆಸ್ಪಿರೇಟರಿ ಎರೋಸಲ್ಸ್ ಇಂದ ಕೂಡ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನ ಸಿಂಪ್ಟಮ್ಸ್ ಗಳನ್ನ ನೋಡ್ಕೊಂಡ್ರೆ ಪ್ರಾಣಿಗಳಲ್ಲಿ ಯಥೇಚ್ಛವಾಗಿ ಫೀವರ್ ನ ನೋಡಬಹುದಾಗುತ್ತೆ. ಅಂಡ್ ಆಲ್ಸೋ ಟಂಗ್ ಮತ್ತೆ ಲಿಪ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಬ್ಲಿಸ್ಟರ್ಸ್ ಗಳು, ಈಗ ಹೀಟ್ ಆದಾಗ ಬ್ಲಿಸ್ಟರ್ಸ್ ಬರುತ್ತಲ್ಲ, ಆ ರೀತಿಯಲ್ಲಿ ಬ್ಲಿಸ್ಟರ್ಸ್ ಗಳು ಫಾರ್ಮ್ ಆಗುತ್ತೆ. ಅಂಡ್ ಈ ರೀತಿಯಲ್ಲಿ ಫಾರ್ಮ್ ಆದಾಗ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಕೊಡ್ಸಿಲ್ಲ ಅಂತ ಹೇಳಿದ್ರೆ ಆ ಸ್ಪೀಸೀಸ್ ಗಳು ಸಾವನ್ನಪ್ಪುತ್ತವೆ. ಇದಿಷ್ಟು ಮಿಥುನ್ ಸ್ಪೀಸೀಸ್ ನ ಬಗ್ಗೆ, ಹಾಗೆಯೇ ಸ್ಪ್ರೆಡ್ ಆಗ್ತಿರುವಂತಹ ಫುಟ್ ಅಂಡ್ ಮೌತ್ ಡಿಸೀಸಿನ ಬಗ್ಗೆ. ಇದ್ರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. Consider the following statement regarding the mithun. It is primarily found in the tropical evergreen rainforest of the northeastern region in India. So, ಇದು ಕರೆಕ್ಟ್. ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಸಿಗುತ್ತೆ ಎವರ್ಗ್ರೀನ್ ಫಾರೆಸ್ಟ್ ಇರುವಂತದ್ದು. ಎರಡನೇದು, ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಎಂಡೇಂಜರ್ಡ್. ಎಂಡೇಂಜರ್ಡ್ ಅಲ್ಲ, ವಲ್ನರಬಲ್. ಕರೆಕ್ಟ್ ಅಲ್ವಾ? ಎಂಡೇಂಜರ್ಡ್ ಸ್ಪೀಸೀಸ್ ಅಲ್ಲ, ಇದು ವಲ್ನರಬಲ್ ಸ್ಪೀಸೀಸ್. ಸೊ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 2 ರಾಂಗ್ ಅಂತ ಹೇಳಿದ್ರೆ ನಮ್ಗೆ 1 and 3 ಓನ್ಲಿ ಆಪ್ಷನ್ ಕರೆಕ್ಟ್. ಬಟ್ ಥರ್ಡ್ ಆಪ್ಷನ್ ನೋಡ್ಕೊಳ್ಳೋಣ. ಫುಟ್ ಅಂಡ್ ಮೌತ್ ಡಿಸೀಸ್ ಈಸ್ ಅ ವೈರಲ್ ಡಿಸೀಸ್ ದಟ್ ಅಫೆಕ್ಟ್ಸ್ ಮಿಥುನ್ ಅಂಡ್ ಅದರ್ ಕ್ಲೋವೆನ್ ಆಫ್ ಫುಡ್ ಅನಿಮಲ್ಸ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ಈ ಸಮುದ್ರ ಪ್ಲಾಟ್ಫಾರ್ಮ್. ಸೊ ಈ ಸಮುದ್ರ ಪ್ಲಾಟ್ಫಾರ್ಮ್ ಯಾವ ಮಿನಿಸ್ಟ್ರಿ ತಗೊಬಂದಿದೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಮಿನಿಸ್ಟ್ರಿ ಇದೆಯಲ್ಲ, ಅದು ಈ ಸಮುದ್ರ ಪ್ಲಾಟ್ಫಾರ್ಮ್ ಅನ್ನ ಇನಾಗ್ರೇಟ್ ಮಾಡಿದೆ. ಇದೊಂದು ಕಂಪ್ರಹೆನ್ಸಿವ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಇದರಿಂದ ಮ್ಯಾರಿಟೈಮ್ ಗವರ್ನೆನ್ಸ್ ಸಿಂಪಲ್ ಆಗುತ್ತೆ ಅಂಡ್ ಟ್ರಾನ್ಸ್ಪರೆಂಟ್ ಅನ್ನ ಅಚೀವ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಸಮುದ್ರ ಪ್ಲಾಟ್ಫಾರ್ಮ್ ಅನ್ನ ತಗೊಬಂದಿದ್ದಾರೆ. ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಅವರ ಇನಿಷಿಯೇಟಿವ್ ಇಂದ ಮ್ಯಾರಿಟೈಮ್ ಗವರ್ನೆನ್ಸ್ ಅಲ್ಲಿ ಡಿಜಿಟಲ್ ರೆವಲ್ಯೂಷನ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದಿರುವಂತದ್ದು. ಅಂಡ್ ಇಂಡಿಯಾಕ್ಕೆ ವಿಷನ್ ಇದೆ, ಏನು? ಮ್ಯಾರಿಟೈಮ್ ಇಂಡಿಯಾ ವಿಷನ್ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? 2030 ಒಳಗಡೆ ಅಚೀವ್ ಮಾಡ್ಬೇಕಂತ. ಅದನ್ನ ಅಚೀವ್ ಮಾಡೋದಕ್ಕೆ ಈ ಸಮುದ್ರ ಪ್ಲಾಟ್ಫಾರ್ಮ್ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಈ ಸಮುದ್ರ ಪ್ಲಾಟ್ಫಾರ್ಮಿನ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಈ ಸಮುದ್ರ ಪ್ಲಾಟ್ಫಾರ್ಮ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಅನ್ ಇನಿಷಿಯೇಟಿವ್ ಬೈ ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಪ್ರೈಮರಿಲಿ ಏಮ್ಡ್ ಅಟ್ ಎನ್ಹಾನ್ಸಿಂಗ್ ದ ಡೀಪ್ ಸಿ ಮೈನಿಂಗ್ ಕೆಪಬಿಲಿಟಿ ಆಫ್ ಇಂಡಿಯಾ. ಅಲ್ಲ, ಕರೆಕ್ಟಾ? ನೆಕ್ಸ್ಟ್, ಸ್ಟ್ರೀಮ್ಲೈನಿಂಗ್ ಶಿಪ್ಪಿಂಗ್ ಅಂಡ್ ಸೀ ಫೇರರ್ ಆಪರೇಷನ್ಸ್ ಥ್ರೂ ಅನ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಕೋಸಿಸ್ಟಮ್. ಇದು ಕರೆಕ್ಟ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತೋಟಿ ಟ್ರೈಬ್ ಆಫ್ ತೆಲಂಗಾಣ, ಇವರ ಬಗ್ಗೆ ನೋಡ್ಕೊಳ್ಳೋಣ. ಸೊ ತೋಟಿ ಟ್ರೈಬ್ ಆಫ್ ತೆಲಂಗಾಣ ಯಾಕೆ ನ್ಯೂಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇವರ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ಸೊ ಇವರು ನದನ್ ತೆಲಂಗಾಣದಲ್ಲಿ ಇರುವಂತಹ ಟ್ರೈಬಲ್ಸ್ ಗಳು. ಯೂಶಲಿ ಇವರನ್ನ PVTG, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಗೆ ಸೇರಿಸಲಾಗಿದೆ. ಅಂಡ್ ಇವರು ಸ್ಟೋರಿ ಟೆಲ್ಲರ್ಸ್, ಮನೆ ಮನೆಗೆ ಹೋಗಿ ಸ್ಟೋರಿಯನ್ನ ಹೇಳ್ತಾರಲ್ಲ, ಆ ಗುಂಪಿಗೆ ಸೇರಿರುವಂತಹ ಜನಾಂಗ. ಮಹಾಭಾರತದ ಸ್ಟೋರೀಸ್ ಗಳನ್ನ ಒಂದಿಂದ ಇನ್ನೊಂದು ಕಡೆಗೆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಸೊ ಇವ್ರು ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಬುರ್ರಾ ಅನ್ನುವಂತಹ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರೆ, ಜೊತೆಗೆ ಮದ್ದಲೆ ಅನ್ನುವಂತಹ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರೆ, ಅಂಡ್ ಹಾರ್ಮೋನಿಯಂ ನ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಇವ್ರಿಗೆ ತಮ್ಮದೇ ಆದ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ನ ಗೊಂಡಿ ಅಂತ ಹೇಳಿ ಕರೆಯಲಾಗುತ್ತೆ. ಗೊಂಡಿ ಅನ್ನುವಂತಹ ಲ್ಯಾಂಗ್ವೇಜ್ ಅನ್ನ ಇವರು ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಅವರ ಮದರ್ ಟಂಗ್ ಅದು. ಅಂಡ್ ಇವ್ರು ಪೂಜೆ ಮಾಡುವಂತಹ, ಅಂದ್ರೆ ಇವರ ಕಮ್ಯುನಿಟಿ ಗಾಡ್ ಅಂತ ಹೇಳಿ ಇದೆ, ಅವ್ರು ಪೂಜೆ ಮಾಡುವಂತಹ ಗಾಡ್ ಬಂದ್ಬಿಟ್ಟು ಪರ್ಸಪಾನ್ ಅಂತ ಹೇಳ್ಬಿಟ್ಟು ಕರೀತಾರೆ.
ಅಂಡ್ ಆಲ್ಸೋ ಇವರು ನಾಗಪ್ಪ ಜಾತ್ರಾ ಅನ್ನುವಂತಹ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಸಮಯದಲ್ಲಿ ಕಿಂಗ್ರಿಯನ್ನ ಬಾರಿಸಲಾಗುತ್ತೆ. ಸೊ ಇದಿಷ್ಟು ತೋಟಿ ಟ್ರೈಬ್ಸ್ ನ ಬಗ್ಗೆ. ಸೊ ಇವರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ತೋಟಿ ಟ್ರೈಬ್ಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. They are classified as particularly vulnerable tribal groups, primarily located in Telangana. First statement correct. Second statement ಅನ್ನ ನೋಡೋಣ. They are traditionally oral storytellers who narrate episodes from Mahabharata. ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನ ನೋಡೋಣ. Their women are historically known for being highly skilled tattoo artists. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 1, 2 and 3 is the right answer. ಸೊ ಇದಿಷ್ಟು ತೋಟಿ ಟ್ರೈಬ್ಸ್ ನ ಬಗ್ಗೆ. ನೆಕ್ಸ್ಟ್ ಫುಲ್ಕಾರಿ ಎಂಬ್ರಾಯ್ಡ್ರಿ ಬಗ್ಗೆ ನೋಡ್ಕೊಳ್ಳೋಣ. ಫುಲ್ಕಾರಿ ಎಂಬ್ರಾಯ್ಡ್ರಿ GI ಟ್ಯಾಗ್ ನ ತಗೊಂಡಿರುವಂತಹ ಎಂಬ್ರಾಯ್ಡ್ರಿ ಇದು ಫ್ಲವರ್ ವರ್ಕ್ ಟ್ರೆಡಿಷನಲ್ ಎಂಬ್ರಾಯ್ಡ್ರಿಯನ್ನ ಪಂಜಾಬ್ ರೀಜನ್ ಅಲ್ಲಿ ಮಾಡ್ತಾ ಇದ್ದಾರೆ. ಕೆಲವರು ಈ ಎಂಬ್ರಾಯ್ಡ್ರಿಯನ್ನ 7th ಸೆಂಚುರಿಯಿಂದ ಬಂತು ಅಂತ ಹೇಳ್ತಾರೆ. ಇನ್ನ ಕೆಲವರು ಇದ್ರದ್ದು ಆರಿಜಿನ್ ಬಂದ್ಬಿಟ್ಟು ಇರಾನ್ ಅಲ್ಲಿ ಇದನ್ನ ಗುಲ್ಕರಿ ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಲಾಗತ್ತೆ. ಗುಲ್ಕರಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಿಸ್ಟಾರಿಕಲಿ 7th ಸೆಂಚುರಿ ಅಂತಾನು ಹೇಳ್ತಾರೆ, ಕೆಲವರು ಇರಾನ್ ಇಂದ ಬಂದಿದೆ ಅಂತ ಕೂಡ ಹೇಳ್ತಾರೆ. ಪಂಜಾಬ್ ರೀಜನ್ ಅಲ್ಲಿ ಒಂದು ಚಿಕ್ಕ ಮಗುದು ಬರ್ತ್ ಆಗ್ತಾ ಇರತ್ತೆ. ಆ ಸಮಯದಲ್ಲಿ ಅಮ್ಮ ಮತ್ತೆ ಅಮ್ಮನ ಅಮ್ಮ ಅಂದ್ರೆ ಗ್ರ್ಯಾಂಡ್ ಮದರ್ ಇಬ್ರು ಸೇರ್ಬಿಟ್ಟು ಈ ಫುಲ್ಕಾರಿ ದುಪ್ಪಟ್ಟವನ್ನ ಮಾಡಿದ್ರು. ಸೊ ಆಗ ಇದು ಸ್ಟಾರ್ಟ್ ಆಯ್ತು ಅನ್ನೋ ಸ್ಟೋರಿ ಕೂಡ ಇದೆ. 2010ರಲ್ಲಿ ಇದಕ್ಕೆ GI ಟ್ಯಾಗ್ ಕೂಡ ಸಿಗುತ್ತೆ. ಅಂಡ್ ಫುಲ್ಕಾರಿ ಯೂಶಲಿ ಕಾಟನ್ ಮತ್ತೆ ಸಿಲ್ಕ್ ನ ಯೂಸ್ ಮಾಡಿ, ಅಂದ್ರೆ ಕಾಟನ್ ಮತ್ತೆ ಸಿಲ್ಕಿನ ಬ್ಲೆಂಡ್ ಅಲ್ಲಿ ತಯಾರನ್ನ ಮಾಡಲಾಗುತ್ತೆ. ಯೂಶಲಿ ಜಾಮೆಟ್ರಿಕಲ್ ಶೇಪ್ ಅಲ್ಲಿ ಆಗಿರಬಹುದು, ಡಯಾಗ್ನಲ್ ಶೇಪ್, ಮತ್ತೆ ಸ್ಟ್ರೈಟ್, ವರ್ಟಿಕಲ್, ಹಾರಿಸಾಂಟಲ್ ಈ ರೀತಿಯಾದಂತಹ ಥ್ರೆಡ್ ವರ್ಕ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಈ ಕಾಟನ್ ಥ್ರೆಡ್ ಇದೆಯಲ್ವಾ, ಆ ಕಾಟನ್ ಥ್ರೆಡ್ ಅನ್ನ ಕದಾರ್ ಅಂತ ಹೇಳಿ ಕರೀತಾರೆ. ಕದೇರ್ ಅಂತ ಹೇಳ್ಬಿಟ್ಟು ಕಾಟನ್ ಥ್ರೆಡ್ ಅನ್ನ ಕರೀತಾರೆ. ಅಂಡ್ ಆಲ್ಸೋ ಈ ಸಿಲ್ಕ್ ಅಂದ್ರೆ ತುಂಬಾ ಗ್ಲೋ ಆಗ್ತಿರುವಂತದ್ದು, ತುಂಬಾ ಗ್ಲಸ್ಟರ್ಸ್ ಇರುವಂತಹ ಸಿಲ್ಕ್, ಅನ್ಬ್ರೇಕಬಲ್ ಈ ತರ ಸಿಲ್ಕ್ ಅನ್ನ ಪ್ಯಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಇದಕ್ಕೆ ಯೂಸ್ ಮಾಡ್ತಾರಲ್ಲ ಆ ಸಿಲ್ಕ್ ಅನ್ನ ಪ್ಯಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂಡ್ ಡಿಸೈನ್ ನ ನಾವು ನೋಡ್ಕೊಂಡ್ರೆ ಫ್ಲವರ್ ಡಿಸೈನ್ ಇರುತ್ತೆ, ಲೋಕಲ್ ಫೋನಾನ ಯೂಸ್ ಮಾಡಿರ್ತಾರೆ, ಪಿಕಾಕು, ಎಲಿಫೆಂಟ್, ಬರ್ಡ್ಸ್, ಕ್ಯಾಮೆಲ್ಸ್ ಹೀಗೆ ಬೇರೆ ಬೇರೆ ಸ್ಪೀಸೀಸ್ ಗಳನ್ನ ಯೂಸ್ ಮಾಡಿ ಕೂಡ ಇದರಲ್ಲಿ ಡಿಸೈನ್ ನ ಮಾಡಿರ್ತಾರೆ. ಸೊ ಇದಿಷ್ಟು ಫುಲ್ಕಾರಿ ಫುಲ್ಕಾರಿ ಎಂಬ್ರಾಯ್ಡ್ರಿಯ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫುಲ್ಕಾರಿ. ಇಟ್ ಈಸ್ ಅ ಟ್ರೆಡಿಷನಲಿ ಎಂಬ್ರಾಯ್ಡ್ರಿ ಆರ್ಟ್ ನೇಟಿವ್ ಟು ದ ಸ್ಟೇಟ್ ಆಫ್ ಗುಜರಾತ್ ಅಂಡ್ ರಾಜಸ್ಥಾನ್ ಅಂತ ಇದೆ. ಸೊ ಇದು ಗುಜರಾತ್ ಅಂಡ್ ರಾಜಸ್ಥಾನ್ಗೆ ಸೇರಿರೋದಲ್ಲ, ಪಂಜಾಬ್ಗೆ ಸೇರಿರುವಂತದ್ದು. ಕರೆಕ್ಟ್ ಅಲ್ಲ? ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇ ಸ್ಟೇಟ್ಮೆಂಟ್, ದ ಕ್ರಾಫ್ಟ್ ಪ್ರೈಮರಿಲಿ ಯೂಸಸ್ ಅ ಕಾಂಬಿನೇಷನ್ ಆಫ್ ಹ್ಯಾಂಡ್ ಓವನ್ thick cotton cloth and thin silk threads. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನ ನೋಡೋಣ. ಇಟ್ ಹ್ಯಾಸ್ ಬೀನ್ ಅಕಾರ್ಡೆಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಬೈ ದ ಗವರ್ಮೆಂಟ್. ಇದು ಕೂಡ ಸರಿ. ಸೊ ಆನ್ಸರ್ ಬಂದ್ಬಿಟ್ಟು 2 and 3 only is the right answer for this particular question. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ರೊಸುಲಾ ಗ್ರಿಸಿಯೋ ಪುರ್ಪುರಾಟ ಅಂತ ಹೇಳ್ಬಿಟ್ಟು ಮಶ್ರೂಮ್. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ ಮಶ್ರೂಮ್ ವೆರೈಟಿ ಬಂದ್ಬಿಟ್ಟು ಸಾಲ್ಟ್ ಟ್ರೀ ಮೇಲೆ ಚಿಕ್ಕ ಚಿಕ್ಕ ಪ್ಯಾಚಸ್ ಆಗಿ ಬೆಳೆದಿರುತ್ತೆ. ಅದನ್ನ ನಾವು ರೊಸುಲಾ ಗ್ರಿಸಿಯೋ ಪುರ್ಪುರಾಟ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದು ಯಥೇಚ್ಛವಾಗಿ ಮೇಘಾಲಯದಲ್ಲಿ ಬೆಳೆಯುವಂತಹ ಮಶ್ರೂಮ್. ಮೇಘಾಲಯ ಜೊತೆಗೆ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ನಾವು ಈ ಒಂದು ರೀತಿಯಾದಂತಹ ಮಶ್ರೂಮ್ ನ ಕಾಣಬಹುದಾಗುತ್ತೆ. ಅಂಡ್ ಇದು ಇನ್ನ ಕೂಡ ಮೆಚೂರ್ಡ್ ಸ್ಟೇಜ್ ಆಗಿಲ್ಲ ಅಂದಾಗ ಗ್ರೇ ಕಲರ್ ಇರುತ್ತೆ. ಮೆಚೂರ್ಡ್ ಆದಾಗ ಈ ರೀತಿ ಬ್ರೇಕಬಲ್ ಆಗುತ್ತೆ, ಅಂದ್ರೆ ಮೆಚೂರ್ ಸ್ಟೇಜ್ ಬಂದಾಗ. ಅಂಡ್ ಆಲ್ಸೋ ಯೂಶಲಿ ಇದು ಎಡಿಬಲ್. ಸಮ್ ಆಫ್ ದ ರೊಸುಲಾ ಸ್ಪೀಸೀಸ್ ಬಂದು ಎಡಿಬಲ್. ಅಂಡ್ ಇದಕ್ಕೆ ಮೈಲ್ಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಕೂಡ ಬೇಕಾಗುತ್ತೆ. ಇದಿಷ್ಟು ಈ ಒಂದು ಸ್ಪೀಸೀಸ್ ವೆರೈಟಿಯ ಬಗ್ಗೆ. ನೆಕ್ಸ್ಟ್, the term Rosula grisio purpurata recently mentioned in news refers to a newly discovered species butterfly found in the Western Ghats. Alla, a new species of mushroom discovered in the state of Meghalaya. Idu sariyada uttara. So answer banbitu B only is the right answer.
ಇದಷ್ಟು ಆಗಸ್ಟ್ 10ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.